ಪಬ್ಲಿಕ್ ವಾಯ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಸಂಶುದ್ದೇನೆ. ಇವತ್ತು ನಮ್ಮೊಂದಿಗೆ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಇದ್ದಾರೆ. ಯುವ ನಾಯಕಿ KR ಮಂಜುಳಾರವರು, ಜಿಲ್ಲಾ ಪಂಚಾಯತಿ ಸದಸ್ಯರಾದ KR ಮಂಜುಳಾರವರು ಇದ್ದಾರೆ. ಬನ್ನಿ ಅವರೊಂದಿಗೆ ಲೋಕಸಭಾ ಚುನಾವಣೆ ಕುರಿತು ಒಂದು ಸಣ್ಣ ಚರ್ಚೆ ನಡೆಸುವ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಹೇಗ್ ನಡೀತಿದೆ ಲೋಕಸಭಾ ಚುನಾವಣೆಯ ಒಂದು ಕಾರ್ಯವೈಖರಿಗಳು? ಬಹಳಷ್ಟು ಬಿಸಿಲಿನಿಂದ ಉರಿ ಬಿಸಿಲು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಸಹ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮನೆ ಮನೆಗೆ ತಿಳಿಸುವ ಒಂದು ಕೆಲಸನೂ ಮಾಡಿ ಅದ್ರ ಜೊತೆಗೆ ಆ ಕೆಲಸನೂ ಮುಗಿಸಿದೀವಿ. ಈಗ ಮತ್ತೆ ನಾವು ಅವರಿಗೆ ಮುಂದಿನ 28ಕ್ಕೆ 18ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅದಕ್ಕೆ ಬಿರುಸಿನ ಪ್ರಚಾರ ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಮತ್ತೆ ಪ್ರತಾಪ್ ಸಿಂಹನ್ ಅವರು ಕೊಡಗಿನ ಕಡೆಗಣಿಸಿದ್ದಾರೆ. ಅವರ ಕೊಡಗಿಗೆ ಕಡಿಮೆ ಆಗಿದೆ, ಎಲ್ಲೋ ಒಂದ್ ಕಡೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ಬಿಟ್ಟು ಜನಸಾಮಾನ್ಯರು ಕೇಳಿ ಬರ್ತಾ ಇದೆ. ಇದು ಆರೋಪಗಳು ಕೇಳಿ ಬರ್ತದೆ. ಏನ್ ಹೇಳ್ತೀರಾ ಮೇಡಮ್? ಇಲ್ಲ, ಆ ತರ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಕೊಡಗಿಗೆ ಮಾತ್ರ ಅಲ್ಲ, ಅವರು ಮೈಸೂರು ಕೊಡಗು 2 ಕ್ಷೇತ್ರದ MP ಲೋಕಸಭಾ ಸದಸ್ಯರಾಗಿರೋದ್ರಿಂದ ಅವರಿಗೆ 2 ಕ್ಷೇತ್ರವನ್ನು ನೋಡ್ಕೊಳ್ಳೋ ವ್ಯವಸ್ಥೆ. ಯಾಕೆಂದ್ರೆ ಈಗ ನಾವು ಒಂದು ಸದಸ್ಯರಾಗಿ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬರುತ್ತೆ ಅಂತ ನಮಗೆ ತಿಳಿದಿರುತ್ತೆ. ಹಾಗೆ ಅವರು ಅಷ್ಟೇ 2 ಕಡೆನೂ ಬ್ಯಾಲೆನ್ಸ್ ಮಾಡಿ ಹೋಗ್ತಿದ್ದಾರೆ. ಅವ್ರು ಕೊಟ್ಟಿಲ್ಲ ಅಂತ ಏನಿಲ್ಲ. ಅವರು ಇದುವರೆಗೂ ಕೊಡಗಿಗೆ ಒಟ್ಟು 9,71,00,000 ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಮೇಡಮ್, ಮತ್ತೆ ಪ್ರತಾಪ್ ಸಿಂಹನ್ ಅವರು ಕೊಡಗಿಗೆ ರೈಲ್ ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೀಯಾಳಿಸ್ತಾ ಇದ್ದಾರೆ ಸಾರ್ವಜನಿಕರು. ಅನ್ನೋ ಒಂದು ರೀತಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮತ್ತೆ ಒಂದು ವಾಹಿನಿಯಲ್ಲಿ ಹೇಳ್ತಾರೆ ಪ್ರತಾಪ್ ಸಿಂಹನ್ ಅವರು, ನಾನು ಕೊಡಗಿಗೆ ರೈಲ್ ತರಲಿಲ್ಲ ಅಂತ ಹೇಳಿದ್ರೆ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಇಲ್ಲ, ಅವರು ಅದು ಹೇಳೋದಕ್ಕೆ ವ್ಯಂಗ್ಯ ಮಾಡೋರು ಎಲ್ಲೇ ಇದ್ರು ವ್ಯಂಗ್ಯ ಮಾಡೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ವ್ಯಂಗ್ಯ ಮಾಡೋರು ಇದ್ರೇನೆ ನಾವು ಅವರಿಗೆ ಟಾಂಗ್ ಕೊಡೋಕೆ ಒಳ್ಳೇದು ಅಂತ ಹೇಳ್ಬಹುದು. ಅವರು ರೈಲ್ ತಂದಿಲ್ಲ ಅಂತ ಹೇಳಾಗಿಲ್ಲ. ಯಾಕೆಂದ್ರೆ ಈಗಾಗಲೇ ಅವರು ಅನುದಾನನು ಬಿಡುಗಡೆ ಮಾಡಿ 1,800 ಕೋಟಿ ತಂದಿದ್ದಾರೆ. ಅದನ್ನ ನಾವು ಶ್ವೇತಪತ್ರನೂ ಸಹ ಬಿಡುಗಡೆ ಮಾಡಿದೀವಿ. ಅದನ್ನ ನಾವು ಇವನ್ ಎಲ್ಲಾ ಪ್ರೆಸ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಸಹ ಅದನ್ನ ಕೊಟ್ಟಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನಾವು ಈಗ ಆಲ್ರೆಡಿ ಸರ್ವೆ ಕಾರ್ಯನೂ ಮಾಡ್ತಾ ಇದ್ದಾರೆ. ಅದನ್ನ ಮೊನ್ನೆನೂ ಸಹ ಅವರು ಹೇಳಿದ್ದಾರೆ. ಅದನ್ನ ನಾವು ವಿತ್ ಡಾಕ್ಯುಮೆಂಟ್ ಇಟ್ಕೊಂಡೆ ನಾವು ಮಾತಾಡ್ತೀವಿ. ನಮಗೆ ಪ್ರತಾಪ್ ಸಿಂಹ ಅವ್ರು ರೈಲ್ ಬಿಡೋದು, ಅವ್ರಿಗೆ ರೈಲ್ ಬಿಡೋದಿಲ್ಲ, ರೈಲ್ ನ ತಗೊಬಂದು ಅಭ್ಯಾಸ ಇದೆ. ಅದಕ್ಕೆ ಅವ್ರು ತಂದಿದ್ದಾರೆ. ಅದಕ್ಕೆ ಸದಾನಂದ ಗೌಡ ಅವರು, ನಮ್ಮ ಕ್ಷೇತ್ರ ಶಾಸಕರು ಅಪ್ಪಚ್ಚು ರಂಜನ್ ಅವರು, ಬೋಪಯ್ಯ ಸರ್ ಅವರು, ಹಾಗೆ MP ಪ್ರತಾಪ್ ಸಿಂಹ ಅವರು, ಇಷ್ಟು ಜನರ ಕೊಡುಗೆ ಬಹಳಷ್ಟು ಇದೆ. ಮೇಡಮ್, ಗೆದ್ದ ನಂತರ ಪ್ರತಾಪ್ ಸಿಂಹನ್ ಅವರು ಕೊಡಗಿಗೆ ಬಂದಿದ್ದೇ ಕಡಿಮೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಕಾರ್ಯಕರ್ತರು ಏನೋ ಒಂದು ಅಸಮಾಧಾನವನ್ನು ತೋರ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಕೆಲವೊಂದು ಕಾರ್ಯಕರ್ತರಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಅಸಮಾಧಾನ ಇರಬಹುದು. ಆದ್ರೆ ಅದನ್ನೆಲ್ಲ ಬದಿಗಿಟ್ಟು ಆದ್ರೆ ನಮ್ಮ ಈ ಕಾರ್ಯಕರ್ತರದು ಏನು ಮನಸ್ಸಲ್ಲಿದೆ ಅಂತ ಹೇಳಿದ್ರೆ, ನಮಗೆ ಪ್ರತಾಪ್ ಸಿಂಹ ನಾವು ಗೆಲ್ಸಿ ಕಳಿಸಿದ್ರೆ ನಮ್ಮ ದೇಶಕ್ಕೆ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನಮ್ಮ ಎಲ್ಲಾ ಕಾರ್ಯಕರ್ತರಲ್ಲಿ ಇರೋ ಹುಮ್ಮಸ್ ಏನು ಅಂತ ಹೇಳಿದ್ರೆ, ನಾವು ಅವರಿಗೋಸ್ಕರ ನಾವು ಕೆಲಸ ಮಾಡ್ಬೇಕು. ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಪ್ರತಿಯೊಬ್ರು ಕಾರ್ಯಕರ್ತರು ಏನೇ ಅಸಮಾಧಾನ ಇಟ್ಟು ಎಲ್ಲಾನು ಬದಿಗಿಟ್ಟು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಹೆಮ್ಮೆ ಇದೆ. ಮತ್ತೆ ಕೊಡಗಿಗೆ ಅವರು ಬಂದಿದ್ದೇ ಕಡಿಮೆ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕಡಿಮೆ ಅಂತ ಏನಿಲ್ಲ, ನಾವು ಕರೆದಿದಂತ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ಕೆಲವೊಂದಕ್ಕೆ ಬರೋದಿಕ್ಕಾಗಲ್ಲ. ಯಾಕೆಂದ್ರೆ ಅವರು 2 ಕ್ಷೇತ್ರದಲ್ಲಿ ಇರೋದ್ರಿಂದ ಬರೋದಿಕ್ಕಾಗಲ್ಲ ಅಂತ ಕೆಲವೊಂದ್ಸಲ ಹೇಳಿದ್ದಾರೆ. ಅದು ಕೆಲವೊಬ್ಬರಿಗೆ ಬೇಜಾರಾಗಿರ್ಬೋದು. ಅದನ್ನ ಬಿಟ್ರೆ ಅವರು ಬಂದಿದ್ದಾರೆ. ತುಂಬಾ ಎಲ್ಲಾ ಕಾರ್ಯಕ್ರಮಗಳು ನಾವು ಹೇಳಿದಾಗ ಬಂದಿದ್ದಾರೆ. ಈಗ ಒಂದೊಂದು ಕಾರ್ಯಕ್ರಮಕ್ಕೆ ಕೆಲವೊಂದ್ಸಲ ಹೋಗಕ್ಕಾಗಲ್ಲ, ಅದನ್ನ ಅವರು ರೀಸನ್ ಕೊಟ್ಟಿರ್ತಾರೆ. ನೆರೆ ಪ್ರವಾಹ ಬಂದ ವೇಳೆ ಎಲ್ಲೋ ಒಂದ್ ಕಡೆ ನೊಂದ ಕುಟುಂಬಸ್ಥರು ಒಂದು ಹೇಳ್ತಾರೆ ಮೇಡಮ್, ಪ್ರತಾಪ್ ಸಿಂಹನ್ ಅವರು ಬಂದ್ರು, ಆ ಸಮಯದಲ್ಲಿ ಬಂದು ಒಂದು ಸೇವೆ ಮಾಡಿದ್ರು, ಬಂದು ಅಲ್ಲಿಲ್ಲ ವೀಕ್ಷಣೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಪರಿಹಾರವನ್ನ ಕೊಡಿಸೋದ್ರಲ್ಲಿ ಎಡವಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪ ಇದೆ ಮೇಡಮ್. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇದನ್ನ ನಾನು ಹೇಳ್ತೀನಿ. ಯಾಕೆಂದ್ರೆ ಇದ್ರ ಬಗ್ಗೆ ಪ್ರತಾಪ್ ಸಿಂಹ ಅವರೇ ಖುದ್ದಾಗಿ ಮಾದಾಪುರದಲ್ಲಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಶಾಸಕರು ಎಲ್ಲರೂ ಇದ್ದಾಗ ಅವರೇನೇ ಸಹ ಮಾಧ್ಯಮದಲ್ಲೂ ಸಹ ಹೇಳಿದ್ದಾರೆ, ನಮ್ಮ ಕೇಂದ್ರ ಸರ್ಕಾರದಿಂದ 530 ಕೋಟಿಯಷ್ಟು ಅನುದಾನವನ್ನ ಇಲ್ಲಿ ಕೊಡಗಿಗೆ ಅಂದ್ಬಿಟ್ಟೆ ತಂದಿದ್ದಾರೆ. ಆದ್ರೆ ಅದನ್ನ ರಾಜ್ಯ ಸರ್ಕಾರದಿಂದ ನಮ್ಮ ಕೊಡಗಿಗೆ ಎಷ್ಟು ಕಳಿಸಿದ್ದಾರೆ ಅನ್ನೋದನ್ನ ಇದುವರೆಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿಲ್ಲ, ಬಿಡುಗಡೆನೂ ಮಾಡಿಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರೆ ನಾವು ಸಹ ಕೇಳಿದೀವಿ, ಮುಖ್ಯಮಂತ್ರಿಗಳು ಬಂದಾಗ್ಲೂ ಸಹ ಕೇಳಿದ್ವಿ, ಆದ್ರೆ ಮಾಡಿಲ್ಲ. ಆದ್ರೆ ಪ್ರತಾಪ್ ಸಿಂಹ ಅವರ ಒಂದು ನೇತೃತ್ವದಲ್ಲಿ ತಂಡ ಹೋಗಿ, ನಮ್ಮ ಶಾಸಕರುಗಳು ಬೋಪಯ್ಯ ಸರ್, ರಂಜನ್ ಸರ್ ಇಬ್ರು ಸಹ ಹೋಗಿ, ಅವರೊಟ್ಟಿಗೆ ಸುನಿಲ್ ಸುಬ್ರಹ್ಮಣ್ಯ ಅವರು ಎಲ್ಲರೂ ಹೋಗಿ ಮುಖಂಡರುಗಳು ಕೇಳಿ 530 ಕೋಟಿ ತರುವಷ್ಟರಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಅದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದು ರಾಜ್ಯ ಸರ್ಕಾರದಿಂದ ಮತ್ತೆ ಜಿಲ್ಲೆಗೆ ಬರೋದು. ಇದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನಗಳನ್ನ ಕೊಟ್ಟಿಲ್ಲ. ಕೇವಲ ರಾಜ್ಯ ಸರ್ಕಾರದಿಂದ ನಮ್ಮ ಕೊಡಗಿಗೆ ಬಂದಂತ ಅನುದಾನ ಕೇವಲ 38 ಕೋಟಿ ಅಷ್ಟೇ ಬಂದಿರೋದು. 38, 31 ಅಂತ ಹೇಳ್ತಾರೆ.
ಇನ್ನೂ ಅದನ್ನ ಶ್ವೇತಪತ್ರದಲ್ಲಿ ನಮಗೂ ಸಹ ಕೊಟ್ಟಿಲ್ಲ. ನಾವು ಸಹ ಕ್ವಶನ್ ಕೇಳಿದೀವಿ, ಅದಿನ್ನೂ ನಮಗೂ ಸಹ ಅವ್ರು ಕೊಟ್ಟಿಲ್ಲ. ಮೇಡಮ್, ಶಾಸಕ ಅಪ್ಪಚ್ಚು ರಂಜನ್ ಅವರು MP ಎಲೆಕ್ಷನ್ಗೆ ಪ್ರಬಲವಾದ ಆಕಾಂಕ್ಷಿ. ಆದ್ರೆ ಈ ಬಾರಿ ಕೂಡ ಅವರಿಗೆ ಒಂದು ಚಾನ್ಸ್ ಮಿಸ್ ಆಗಿದೆ. ಮತ್ತೆ ಇದು ಎಲ್ಲೋ ಒಂದ್ ಕಡೆ ನಿಮಗೆ ಪರಿಣಾಮ ಬೀರ್ಬೋದು, ಎಫೆಕ್ಟ್ ಎಲ್ಲಾದ್ರೂ ಇಲ್ಲ? ಖಂಡಿತ ಇಲ್ಲ. ಅವರು ಒಂದ್ಸಲ ಕೇಳಿದ್ರು, ನಾನು ಸಹ ಇರ್ಬೋದು, ಒಂದು ಆಕಾಂಕ್ಷಿಗಳು ಯಾರ್ ಬೇಕಾದ್ರೂ ಕೇಳ್ಬೋದು. ಆದ್ರೆ ಅವರು ಈಗಾಗ್ಲೇ ನಮ್ಮ ಶಾಸಕರಾಗಿರೋದ್ರಿಂದ ಅವ್ರು ಹೇಳಿದ್ರು, ನಾನು ಶಾಸಕರಾಗಿದ್ದೀನಿ, ನಮ್ಮ ಪಕ್ಷದಲ್ಲಿ ಏನ್ ತೀರ್ಮಾನ ತಗೋತಾರೆ ಆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಇದ್ದೀವಿ ಅಂತ ಅವರು ಸಹ ಹೇಳಿದ್ರು. ಅದರಿಂದ ಅದೇನು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ತರತ್ತೆ. ಪ್ರತಾಪ್ ಸಿಂಹನ್ ಅವರು ಈಗ ಮೈತ್ರಿ ಅಭ್ಯರ್ಥಿನ ಫೇಸ್ ಮಾಡ್ತಾ ಇದ್ದಾರೆ, ಅದು ತೊಂದರೆ ಆಗ್ಬೋದಾ? ಏನೋ ಅವರ ಗೆಲುವಿಗೆ ಎಲ್ಲಾದ್ರೂ ಅಡಚಣೆ ಉಂಟಾಗ್ಬೋದಾ? ಖಂಡಿತ ಇಲ್ಲ, ಆತರ ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಬಿಸಿಲು ಅನ್ನೋದು ನೋಡಿದ್ರೆ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಕಾರ್ಯಕ್ರಮಗಳ ಬಗ್ಗೆ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರತಿಯೊಬ್ರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ ನೋಡಿದೀರಾ, ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಯಾರೇ ಏನೇ ಹೇಳಿದ್ರು ಅವರಿಗೆ ನಮ್ಮ ರಾಜ್ಯದಲ್ಲಿ ಅನುದಾನವನ್ನು ಯುಟಿಲೈಸ್ ಮಾಡಿರೋದ್ರಲ್ಲಿ ನಂಬರ್ 1 MP ಅಂತ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ. ಅದ್ರಲ್ಲೇ ಗೊತ್ತಾಗುತ್ತೆ, ಒಬ್ಬ ಯುವಕ ಅಂತ ಬಂದಾಗ ಅದರಲ್ಲಿ ಅವರು ಮುಂದೆ ಇರ್ತಾರೆ. ಅದರಿಂದ ಅದು ನಮಗೆ ಮೈತ್ರಿ ಸರ್ಕಾರದಿಂದ ಯಾವುದೇ ಅಭ್ಯರ್ಥಿ ಆಗ್ಲಿ, ಆದ್ರೆ ನಮಗೆ ಅದು ಯಾವ್ದು ಇಲ್ಲ. ನಮ್ಮ ಕೆಲಸದಲ್ಲಿ ನಮ್ಗೆ ನಂಬಿಕೆ ಇದೆ ಅಂತ ತಿಳಿದು ಎಲ್ಲಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಕೊಡಗಿನಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ, ಆಗಿದೆ. ಯಾಕೆಂದ್ರೆ ಈಗಾಗಲೇ ನಾವು ಮೊನ್ನೆ ಸಹ ಹೋಗಿ ಬಂದ್ವಿ. ಮೋದಿ ಅವರು ಮೈಸೂರು ಕಾರ್ಯಕ್ರಮಕ್ಕೆ ಬಂದಾಗ ನಾವು ನೋಡ್ಬೇಕಿತ್ತು, ಕೊಡಗಿನಿಂದ ಬಹಳಷ್ಟು ಮಂದಿ ಹೋದ್ವಿ, ಲಕ್ಷಾಂತರ ಜನರು ಇದ್ರು ಅಲ್ಲಿ. ಅದು ನೋಡಿದಾಗ್ಲೇ ಗೊತ್ತಾಗುತ್ತೆ ಮೋದಿ ಅಲೆ ಎಷ್ಟು ಇದೆ ಅಂತ ಹೇಳಿ. ಅದು ಕೊಡಗಿನಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳೋದಿಲ್ಲ. ನಾವು ಮತ್ತೊಮ್ಮೆ ಮೋದಿ ಅನ್ನೋದಕ್ಕೆ ಪ್ರತಾಪ್ ಸಿಂಹ ಅವ್ರನ್ನ ಕೆಲಸ ನಮ್ಮಲ್ಲಿದೆ, ನಾವು ಮಾಡಿ ಅದನ್ನ ತೋರಿಸ್ತೀವಿ. ಪ್ರತಾಪ್ ಸಿಂಹ ಅವರು ಗೆಲ್ತಾರಾ? ಖಂಡಿತವಾಗ್ಲೂ ಗೆಲ್ತಾರೆ. ಸರಿ, ಕೊನೆಯದಾಗಿ ಏನ್ ಹೇಳ್ತೀರಾ ಮೇಡಮ್? ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ, ಈಗಿನಿಂದ ಎಲ್ಲಾ ಮತದಾರರಿಗೆ ತಿಳಿದಿದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಒಂದು ದೇಶದ ಇದು ಚುನಾವಣೆ ಆಗಿರೋದ್ರಿಂದ ದೇಶದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹಾಗೆ ನಮ್ಮ ಎಲ್ಲಾ ಕಾರ್ಯಕರ್ತರುಗಳು ಸಹ, ಹಾಗೆ ಪ್ರತಿಯೊಬ್ರು ಮತದಾರ ಬಾಂಧವರು ನಾನು ಕೇಳೋದಿಷ್ಟೇ, ನಿಮ್ಮ ಮತಗಳನ್ನ ಮಾರ್ಕೋಬೇಡಿ. ಪ್ರತಿಯೊಂದು ಮತ ನಿಮಗೆ ಅದು ನಮ್ಮ ದೇಶಕ್ಕೋಸ್ಕರ ಅಂತ ತಿಳಿದು ನೀವು ಮತ ಮಾಡಿ. ಎಲ್ಲೇ ಇದ್ರು ಆ ದಿನ ಬಂದು ನೀವು ಮತವನ್ನು ಹಾಕ್ಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಅಭ್ಯರ್ಥಿ ಬಗ್ಗೆ ನೀವು ಪ್ರತಾಪ್ ಸಿಂಹ ಅವರು ಅದು ಇದು ಅಂತ ಎಲ್ಲ ಹೇಳ್ತಾರೆ, ಆದ್ರೆ ಅದು ಏನೂ ಇಲ್ಲ. ಅವರು ಸಹ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲೂ ಮಾಡ್ತಾರೆ ಅಂತ ಹೇಳ್ತಾ, ಅವ್ರ ಜೊತೆಗೆ ನಮ್ಮ ಶಾಸಕರುಗಳು ಇದ್ದಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ತಾಲೂಕು ಪಂಚಾಯತಿ ಅವರು, ಗ್ರಾಮ ಮಟ್ಟದಲ್ಲಿರುವಂತಹ ಗ್ರಾಮ ಪಂಚಾಯತಿಯವರು, ಹಾಗೆ ನಮ್ಮ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿರುವಂತ ನಮ್ಮ ಸಕ್ರಿಯ ಕಾರ್ಯಕರ್ತರು ಇದ್ದಾರೆ. ಕಾರ್ಯಕರ್ತರು ಎಲ್ಲರೂ ಸಹ ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಅವರು ಸಕ್ರಿಯವಾಗಿ ದುಡಿತಾ ಇರೋದ್ರಿಂದ ಈ ಬಾರಿ ಪ್ರತಾಪ್ ಸಿಂಹ ಅವರು ಗೆದ್ದೇ ಗೆಲ್ತಾರೆ. ಮತ್ತೆ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ನಮ್ಮ ದೇಶವನ್ನು ಆಳ್ತಾರೆ ಅಂತ ನಂಬಿಕೆ ಇದೆ. ವೀಕ್ಷಕರೇ, ನೋಡಿದ್ರಲ್ಲ, ಈಗ KR ಮಂಜುಳಾ ಅವರ ವಾಯ್ಸ್ ಅನ್ನ ನಾವು ಪಬ್ಲಿಕ್ ವಾಯ್ಸ್ ನ್ಯೂಸ್ ಚಾನಲ್ ಅಲ್ಲಿ ಇಟ್ಟಿದ್ದೇವೆ. ಇದು ಅವರ ಒಂದು ಅನಿಸಿಕೆಗಳು. ಇಷ್ಟೊತ್ತು ನಮ್ಮೊಂದಿಗೆ ಚರ್ಚೆ ನಡೆಸಿದ್ದಾರೆ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ನಾಳೆ ದಿನ ಮತ್ತೋರ್ವ ಅಭ್ಯರ್ಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸಂಶುದ್ದೀನ್, ಧನ್ಯವಾದಗಳು.